ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನನ್ನ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವದೇವ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದ ದೇವ. ಧರ್ಮನಂದನ ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಅದಾವ ನಿರ್ಧಾರವನ್ನು ಕೈಗೊಂಡೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು, ಪ್ರಜಾಕೋಟೆಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿದೆ. ಆದ್ದರಿಂದ ನೀನು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ, ಕಮಲಾಕ್ಷ ಜಲದ ಬಬುಳಿಯಂತೆ ಸಿರಿಬೋದ ನಸ್ವರ. ಜಲದ ಬಬುಳಿಯಂತೆ ಸಿರಿಬೋಗ ನಸ್ವರ ಇನದನ್ವಯ, ಅಶಾಶ್ವತ ನರ ಜನ್ಮ ಇನದನ್ವಯ, ಅಶಾಶ್ವತ ನರ ಜನ್ಮ ಇನದನ್ವಯ, ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ವಾಸುದೇವ, ಕಾಳಗ ಭಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ, ಗುರು ಬಾಂಧವರ ಶವಗಳ ಕಾಂಬುದೇ. ಭರೆಯದುರಾಸೆ ಕಾಳಗ ಭಯಸಿ ನರ ಹತ್ಯೆಗೆ ನಾ ಗುರಿಯಾಗುವುದೇ, ಗುರು ಬಾಂಧವರ ಶವಗಳ ಕಾಂಬುದೇ. ಹೆಣ್ಣು ಒಂದು ಮಣ್ಣಿಗೋಸ್ಕರ ಅಲ್ಲವೇ ದೇವ? ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಬಂದರು. ಹಿಂದೆ ಅನೇಕರು ಒಡೆದಾಡಿ ಮಡಿದರು. ಭರತ ಭೂಮಿಯನ್ನು ಯಾರಾಡಿದರು ಸರಿ. ಭರತ ಭೂಮಿಯನ್ನು ಯಾರಾಡಿದರು ಸಮರವನೊಲ್ಲೆನಯ್ಯ, ಕಮಲಾಕ್ಷ ಜಲದ ಬಬುಳಿಯಂತೆ ಸಿರಿಬೋದ ನಸ್ವರ. ಜಲದ ಬಬುಳಿಯಂತೆ ಸಿರಿಬೋದ ನಸ್ವರ ಇನದನ್ವಯ, ಅಶಾಶ್ವತ ನರ ಜನ್ಮ ಇವನನ್ವಯ, ಅಶಾಶ್ವತ ಹಿಮಧನ್ವಯ, ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಹಾಗೂ ಪ್ರಯೋಜನವು ಅದರ ಏನು ದೇವ. ಆದ್ದರಿಂದ
ನೀನು ನಮ್ಮ ಕಡೆಗೆ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ನಂದನದಿಯ ಕೌರವರನ್ನು ತಂದಿ ನಮಗೆ ಸಲ್ಲದು. ನಂದನದಿಯ ಕೌರವರನ್ನು ತಂದಿ ನಮಗೆ ಸಲ್ಲದು. ತಂದು ತಂದು ಜನಕ ಮಾಡಿ ಅಂದಿಸಿ ನಿನಗೆ ಪರಮಾತ್ಮ ಭೀಮಸೇನ, ತಂದು ತಂದು ಜನಕ ನೋಡಿ ಬಂಧಿಸಿ ಬೇಡುವೆ ನಿನಗೆ. ನಂದನದಿಯ ಕೌರವರನ್ನು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಹಾಕಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಹಾಕಿಯೇ. ಶ್ರಮವಹಿಸಿ ದುಡಿದಿಗನೆ, ಶ್ರಮವಹಿಸಿ ದುಡಿದಿಗನೆ. ಒಪ್ಪಿದ ಕುರು ರಾಕ್ಷಸನ ಗರ್ಭಸಿ ಒಪ್ಪಿದ ಕುರು ರಾಕ್ಷಸನ ಗರ್ಭಸಿಯಿಂದ ಗದೆಯಲು. ಮಂದಮತಿಯ ಕೌರವರನ್ನು ತಂದಿ ನಮಗೆ ಸಲ್ಲದೆ. ತಂದೆ ಪಾಂಡು ಜನಕನಾದೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕನಾದೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರನ್ನು ತಂದಿ ನಮಗೆ ಸಲ್ಲದು. ತಂದಿ ನಮಗೆ ಸಲ್ಲದು. ಕೃಷ್ಣ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ನುಡಿಗಳಿಗೆ ಕಟ್ಟು ಬಿದ್ದು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಕೋಣವೆಂದರೆ ಭ್ರಾತೃವೆಂಬ ಪಾಶವು ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ನಮ್ಮ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ, ವಾಸುದೇವ, ನಾನಂದೋ ಗೈದ ಶಪಥ ರಣದೊಳು ತೋರುವೆ. ನಾನಂದೋ ಗೈದ ಶಪಥ, ನಾನಂದೋ ಗೈದ ಶಪಥ ರಣದೊಳು ತೋರುವೆ. ನಾನಂದೋ ಗೈದ ಶಪಥ ಹರನಿಂ ದೊರೆತ ಈ ಶರದಿಂ ಕುರುಕುಲವನ್ನು ವಧಿಸುವೆ. ಹರನಿಂ ದೊರೆತ ಈ ಶರದಿಂ ಕುರುಕುಲವನ್ನು ವಧಿಸುವೆ. ನಾನಂದೋ ಗೈದ ಶಪಥ ರಣದೊಳು ತೋರುವೆ. ನಾನಂದೋ ಗೈದ ಶಪಥ. ವಾಸುದೇವ, ಅರ್ಜುನ, ಈ ಪಾಂಡವ ಕುಲ ಸತಿಯಂ ಅವಹೇಳನ ಗೈದ. ಕುಲನಲ್ಲಿ ಇಲ್ಲದ ಹಳೆಯುವ ಕರ್ಣನ ಕೊಲ್ಲನೆಂದೆನುತ. ಈ ಪಾಂಡವ ಕುಲ ಸತಿಯಂ ಅವಹೇಳನ ಗೈದ. ಕುಲನಲ್ಲಿ ಇಲ್ಲದ ಹಳೆಯುವ ಕರ್ಣನ ಕೊಲ್ಲನೆಂದೆನುತ. ನಾನಂದೋ ಗೈದ ಶಪಥ ರಣದೊಳು ತೋರುವೆ. ನಾನಂದೋ ಗೈದ ಶಪಥ. ಪರಮಾತ್ಮ, ಅರ್ಜುನ, ವೀರ ಪರಾಕ್ರಮ ರೈವರು ನಾವು ನಾರಿಯ ಪಂಥವ ತೀರಿಸದಾದೆವು. ಇಲ್ಲವೇ ದೇವ? ವೀರ ಪರಾಕ್ರಮ ರೈವರು ನಾವು ನಾರಿಯ ಪಂಥವ ತೀರಿಸದಾದೆವು. ಬಾರಿ ಹಿರಿಯನೆಂದಣ್ಣನ ಮಾತಿಗೆ, ಬಾರಿ ಹಿರಿಯನೆಂದಣ್ಣನ ಮಾತಿಗೆ ಮೀರದ ಸೋತು ಶರಣಾಗುತ್ತೆವು. ನಾನಂದೋ ಗೈದ ಶಪಥ ರಣದೊಳು ತೋರುವೆ. ನಾನಂದೋ ಗೈದ ಶಪಥ. ವಾಸುದೇವ, ಅಗ್ರಜನ ಮಾತುಗಳನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಜಿಕ್ಕಾರವಿರಲಿ ನಮ್ಮ ಈ ಜನ್ಮಕ್ಕೆ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ನಕಲ ಸಹದೇವರುಗಳು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗದಿರುವರೆ. ತಂಗಿ ದೃಪದನಂದಿನಿ ದ್ರೌಪದಿ ಏಕಮ್ಮ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು
ನಿನಗೂ ಧರ್ಮಸಮ್ಮತವೇ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತ ಎಂದು ಹೇಗೆ ಹೇಳಲಿ ಕೃಷ್ಣ, ಹೇಗೆ ಹೇಳಲಿ? ಜನಾರ್ದನ
ಧರ್ಮ ಧರ್ಮ ಎಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವನ್ನು ತಲೆಗೇರಿಸಿಕೊಂಡು ಧರ್ಮಪತ್ನಿಯನ್ನೇ ಪಣಕ್ಕಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ, ಲೋಕ ಸಮ್ಮತ. ಓಹೋ, ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಂಡಬಕನನ್ನೇ ಕೊಂದ. ಧೋರ್ದಂಡ, ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸುಟು ಕೈಯಲ್ಲಿ ಸೌಟು ಸೌಟನ್ನು ಹಿಡಿದುಕೊಳ್ಳಿ. ಪಾರ್ಥ, ಪಲ್ಗುಣ, ಕಿರೀಟಿ, ಗಾಂಡೀವಿ, ಧನಂಜಯ, ದಶನಾಮಧೇಯ, ನಿಮಗೇಕೆ ಬೇಕು ಈ ಗಾಂಡೀವ? ಇದನ್ನು ಬಿಸುಟು ಕೈಗೆ ಬಳಗನನ್ನು ತೊಡೆದುಕೊಳ್ಳಿ. ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ, ನನ್ನ ಪತಿಗಳಲ್ಲ, ನನ್ನ ಪಾಲಿನ ವೃತ್ತಿ ಸ್ವರೂಪರು. ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಕೃಷ್ಣ, ಇಲ್ಲವಾದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ನನ್ನ ದೇಹ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಮತ್ತೊಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನಾಲಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ಘನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳ್ಳಿಹೆಯೋ ಇಡಿಂಬ ಮನೋಹರ ಅಡಗಲಿ ಈ ನಿನ್ನ ಕುಹಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರ್ಗರೆಯದಿರುವಲ್ಲವೇ? ಈ ನಿನ್ನ ಕಂಬನಿಗೆ ಬದಲಾಗಿ ಹಾಗೆಯೇ ಹೆಂಡಂದಿರ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯಂ ತರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನೋ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಅಗೆದ ದುಶ್ಯಾಸನನ ಒಡಲ ಮುಡಿಗುಟ್ಟಿ ಪಾತಕಿ ದುರ್ಯೋಧನನ ತಡೆಯ ನೃಪದ ಸುತೆ ಸ್ವಾಮಿ ಒಡದಿರುವೆದೆಯ ಕಟ್ಟುವೆ ಈ ನಿನ್ನ ಬಿಡುಮುಡಿಯ ನರಕಮರ್ದನ ಭೀಮಸೇನ ಕೇಳೆನ್ನ ಕಡೆಯ ಅಭಿಪ್ರಾಯ. ಶೂನ್ಯತೆಯ ಕುಲ ಹೇಗೆ ತಲೆ ತಂದಿರಣಕ್ಕೆ ತಲೆಗಳನ್ನು ಕಣೆಗಳನ್ನು ಕೆಳಗಿರಣ ದಾಹ ಬಲೆ ಅಣ್ಣ ಬಲೆ. ಶೂನ್ಯತೆಯ ಕುಲ ಹೇಡಿಗಳನ್ನು ತಲೆ ತಂದಿರಣಕ್ಕೆ ತಲೆಗಳನ್ನು ಕಣೆಗಳನ್ನು ಕೆಳಗಿರಣ ದಾಹ
ವಾಸುದೇವ, ದಯಮಾಡಿ ಸಂಧಿಯನ್ನು ಭೀಮಸೇನ, ಋಗ್ವಾದರ, ನಿಲ್ಲಯ್ಯ. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರೆತಿರೇಕೆ? ಮರೆತೆಯ ಮುಕುಂದನೇ ಕೃಷ್ಣ, ಮರೆತೆಯ ಮುಕುಂದನೇ ಅಂದು ಸಭೆಯೋಳ್ ನಡೆದ ಮಡದಿಯ ವಸ್ತ್ರ ಅಪಹರಣದ ದೃಶ್ಯವನೋ ಈ ವೇದಾಂತಿಯ ಧರ್ಮ ಬೋಧನೆಗೆ ಮಣಿದಲ್ಲ ಈ ವೇದಾಂತಿಯ ಧರ್ಮ ಬೋಧನೆಗೆ ಮಣಿದಲ್ಲವೇನ ಕಾನನ ವಾಸಕ್ಕೀಡಾಗಿ ಆಹೀನ ಕೌರವನೆಂ ಹಾನಿಗೊಳಗಾದುದ ಮರೆತೆಯ ಕೃಷ್ಣ. ಕೃಷ್ಣ, ಇದರಿಂದ ಘೋರ ವಿಪತ್ ಪರಂಪರೆಗಳು ತಲೆ ಧೂಗಿದರೂ ಸರಿ, ಸೃಷ್ಟಿಯೇ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿ, ನಾರದನ್ನು ಲೆಕ್ಕಿಸೆನು. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆ ಆಚಂದ್ರಾರ್ಥವಾಗಿ ಬೆಳಗಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ, ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗ ಧಗನೆ ಹತ್ತಿ ಉರಿಯಲಾರಂಭಿಸುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಅದಾವ ಕಾರ್ಯವನ್ನು ಕೈಗೊಳ್ಳುವೆ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲವೇ ಜಗವಿರುವುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲವೇ ಅನುದಿನ ನಿನ್ನನ್ನೇ ಸ್ಮರಿಸುವ ನಮ್ಮನು ಕೃಷ್ಣ. ಅನುದಿನ ನಿನ್ನನ್ನೇ ಸ್ಮರಿಸುವ ನಮ್ಮನು. ಹೌದು ಅನುದಿನ ನಿನ್ನನ್ನೇ ಸ್ಮರಿಸುವ ನಮ್ಮನು. ಈ ಪರಿಶೋಧನೆ ಜಯಿಸುವುದೇ. ಈ ಪರಿಶೋಧನೆ ಜಯಿಸುವುದೇ. ಕರುಣಾಳು ಕಷ್ಟಪಡುತ್ತಿರುವ ಈ ಧೀರನ ಕಸದಂತೆ ಕಡೆಗಣಿಸಿದ ಗೌರವ.
ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ವನವಾಸದಳು ಬಳಲಿದ ನಮ್ಮನು ವನವಾಸದಳು ಬಳಲಿದ ವನವಾಸದಳು ಬಳಲಿದ ನರಳಿಸಿದರು ಕೌರವರು ನರಳಿಸಿದರು ಕೌರವರು ಅನುಸರಳು ಅನ್ಯಾಯ ಅನುಜರಳು ನ್ಯಾಯ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡುವುದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿ ಸರ್ವರಿಗೂ ಕ್ಷೇಮ. ಈ ಸಂಧಿಯಿಂದ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ತಂಗಿ, ಅಣ್ಣ, ಧರ್ಮಪ್ರಭುವಿನ ಮಾತಿಗೆ ಕಟ್ಟುಬಿದ್ದು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡ ಎಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡು ಬೇಡುವೆನು ಅಣ್ಣ. ತಂಗಿ, ಯತ್ನಿಸುತ್ತೆ. ಚಿಂತೆ ಪಡದಿರು ನೀ, ಶಾಂತಿಯ ತಾಳು ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಶಾಂತಿಯ ತಾಳು ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಮದಿಸಿದ ಬೆಳಲೇಕೆ ಮೃದು ಹೃದಯಳೆ ನೀನು, ಮರೆವನೆ ನಿನ್ನನು ಮುರವೈರೇ. ವ್ಯಾಕುಲ ಪಡಲೇಕೆ ಹೃದಯಳೆ ನೀನು, ಮರೆವನೆ ನಿನ್ನನು ಮುರವೈರೇ. ನೀನಸು ನಗುತ್ತಿರೆ ಎನ್ನ ಮನಗೆ ಶಾಂತಿ, ನೀನಸು ನಗುತ್ತಿರೆ ಎನ್ನ ಮನಗೆ ಶಾಂತಿ. ನಿಮ್ಮಯಳಿಹೆಗಾಗಿಯೇ ಮೊರೆತಿಹೆ ವಿಶ್ರಾಂತಿ. ನಿಮ್ಮಯಳಿಹೆಗಾಗಿಯೇ ಮೊರೆತಿಹೆ ವಿಶ್ರಾಂತಿ. ಜಯ ನಿಮಗಿಂದು ಒದಗಿ ಬಂದಿರುವುದು, ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು. ಚಿಂತೆ ಪಡದಿರು ನೀ, ವ್ಯಾಕುಲ ತಾಡು ಸದೆಯ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಮದಿಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ಮದಿಸಿದ ಕೌರವನ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ನಿಮ್ಮಯ ಮನದ
ಮುರಿಯುವೆ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ ಚಿಂತೆ ಪಡದಿರು ವ್ಯಾಕುಲ ತಾಳು ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಮನದೊಳೆ ಚಿಂತೆ ಪಡದಿರು ನೀ ಸದೆಯಳೆ ಚಿಂತೆ ಪಡದಿರು ನೀ. ತಂಗಿ ಅಗ್ನಿಸುತ್ತೆ, ನೀನು ದುಃಖಿಸಬೇಡ. ನಾನು ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಯತ್ನಗಳಿಂದಲೂ ಅವನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಅಲ್ಲಿಯವರೆವಿಗೂ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದಿಕೊಳ್ಳುವ ಭಾರ ನಿನ್ನದು. ನಾನಿನ್ನು ಹೋಗಿ ಬರುವೆ. ಹಾಗೆ ಆಗಲಿ ಅಣ್ಣ, ನಿನ್ನ ಇಚ್ಛೆಯಂತೆ ನಡೆಯಲಿ. ಬಾ ಅಣ್ಣ. ಏಕೆ ಶಕುನಿ ಮೌನವಾಗಿ ನಿಂತೆ? ಏನಾಯಿತು ನಿನ್ನ ಶಪಥ? ಏನಾಯಿತು ಅಂದು ನೀನು ಕೌರವನ ಮೇಲೆ ಮಾಡಿದ ಪ್ರತಿಜ್ಞೆ? ಮರೆತೆಯ ಶಕುನಿ? ದುರ್ಯೋಧನನ ಅನ್ನಕ್ಕೆ ಮರುಳಾಗಿ ಮಾಡಿದ ಪ್ರತಿಜ್ಞೆಯನ್ನೇ ಮರೆತೆಯ? ಮರೆಯಬೇಡ, ಮರೆಯಬೇಡ. ಹಾಗೇನಾದರೂ ನೀನು ಮರೆತೆಯಾದರೆ ಆ ನಿನ್ನ ಸಹೋದರರ ಆತ್ಮಗಳು ಭೂತ ಪ್ರೇತಗಳಾಗಿ ನಿನ್ನನ್ನು ಹಿಂಸಿಸುವವು. ಅಲ್ಲಿ ನೋಡು ಶಕುನಿ, ನಿನ್ನ ಸಹೋದರರ ಕೂಗನ್ನು ಕೇಳು. ಅವರ ಆರ್ತನಾದವನ್ನು ಆಲಿಸು ಶಕುನಿ. ಏನಾಯ್ತು ನಿನ್ನ ಶಪಥ? ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಆಧಮಗಳೇ ಸದ್ದು. ಏನಿ ಕುಕ್ಕಿ ಭಗವ ಕುಹಕ ಕಂಠದ ಅಣಕದ ಕರ್ಕಶದ ಕೇಕೆ. ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ತಾಂಡವ ನೃತ್ಯ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಟಿಲತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟದ್ಯೂತ ವಿದ್ಯಾ ವಿಶಾರದನಾದ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ, ದುರ್ಜಾತ, ದುರುಳ ದುರ್ಯೋಧನ, ನಿನ್ನ ಅಪಜಯದ ಅಪಮೃತ್ಯುವಿಗೆ ಅಮಂಗಳದ ನಾಂದಿಯನ್ನು ಹಾಡಿ ಗಾಂಧಾರ ವಂಶಜರು ಹರಣ ತೊರೆದು ಅದೆಷ್ಟು ವರ್ಷಗಳುರುಳಿ ಹೋದವು ಗೊತ್ತೇ? ಅದೆಷ್ಟು ವರ್ಷಗಳುರುಳಿ ಹೋದವು ಗೊತ್ತೇ? ಗತ ವರ್ಷಗಳ ನೆನಪು ಮರುಕಳಿಸಿ ಬರುತ್ತಿದೆ. ಹಂಡದಿಲ್ಲದೆ ತುನೀಗಿದವರಾದ ಈ ನನ್ನ
ಕರುಳ ತಳವನ್ನೇ ಇರಿದು ನರಳಿಸುತ್ತಿದೆ. ಕಣ್ಣೆದುರಿಗೆ ನಡೆದ ಅಸುರೀ ಕೃತ್ಯದ ಘೋರ ಯಾತನೆ ನನ್ನ ಕರುಳ ತಳವನ್ನೇ ಇರಿದು ನರಳಿಸುತ್ತಿದೆ. ನನ್ನ ಸಹೋದರಿ ಗಾಂಧಾರಿ ದೇವಿಯ ಮಾನಸಿಕ ವೇದನೆ, ಕಣ್ಣಿದ್ದರೂ ಕುರುಡಿಯಂತೆ ಪತಿಯನ್ನು ಅನುಸರಿಸಿ ನಡೆವ ಆ ಮಾನವತೆಯ ಆದರ್ಶತೆಯನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಹರಿಯುತ್ತಿದೆ. ಕಣ್ಗಳಿಗೆ ಕಂಗೊಳಿಸುವುದೆಲ್ಲ ಕಾರಾಗೃಹವಾಗಿ, ಕಿವಿಯಲ್ಲಿ ಕೇಳುವ ಕೂಗು ಕರ್ಕಶದ ಕಿಡಿಯಾಗಿ, ನಾನು ನಿಂತ ನಿಲವೇ ಶತಜೀವಗಳ ಚಿತವುರಿಸುವ ಮಸಣವಾಗಿ ಕಾಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ಈ ನಾಡಬಡೆಯ ತನ್ನ ಬಂಧು ಬಾಂಧವರನ್ನಗಲಿ ಅತ್ತು ಹಂಬಲಿಸಿ ಕೊರಗಿ ಸಾಯಬೇಕೆಂದು ಆ 100 ಜನರ ಒಂದು ತುತ್ತನ್ನು ನನಗುಡಿಸಿ ಅವರ ಶಕ್ತಿಯನ್ನೆಲ್ಲ ನನಗೆ ಧಾರೆ ಎರೆದು ಸೇಡೆಂಬ ದಾವಾಗ್ನಿಯ 100 ವಾಣಿಗಳಿಂದ ಶಕುನಿ 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 ಎಂದು ಅಭಿಮಾನವಿಟ್ಟು ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಸತ್ತರು. ಆ ದಾರುಣ ದೃಶ್ಯವು ಈಗಲೂ ನನ್ನ ಪ್ರತಿಭಟನೆಯಿಂದಳಿಯದೆ ಉಳಿದು ನಿರಂತರವೂ ಕಟುಕುತನೆಯ ಬಡಬಾಗ್ನಿಜ್ವಾಲೆಯಿಂದ ಬೆಂದು ನೊಂದು ಜರ್ಜರಿತನಾಗುತ್ತಿದ್ದೇನೆ. ಕೌರವ ಜರ್ಜರಿತನಾಗುತ್ತಿದ್ದೇನೆ. ಅಂದು ನೀನು ನನ್ನ ವಂಶಕ್ಕೆರಗಿದ ಅಪಕೃತ್ಯವನ್ನ ನನ್ನೀ ಮನದಲ್ಲಡಗಿಸಿಕೊಂಡು ಕುಂದಿ ಕುಂದಿ ಕುಶವಾಗುತ್ತಿರುವ ನನ್ನೀ ಶರೀರವನ್ನ ಅಣುಗಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡರಿಸಿ ನೋಡಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬಿ ಮಾತ್ಸರ್ಯದ ವಿರ್ವಾಕ್ಯಗಳ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ಅವು ನನ್ನಲ್ಲಿ ಉಳಿಯಲು ಅಸಾಧ್ಯ. ದುರ್ಯೋಧನ, ದುಷ್ಟ ದುರ್ವಿಧಿಯ ಹಠದಿಂದ ದುರುಳನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರನನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನಖಚಿತವಾದ ಗಾಂಧಾರ ಸಿಂಹಾಸನವನ್ನೇರಿಯ ಸೌಭಲ ರಾಜ ಶಕುನಿ ಮಹಾರಾಜರಿಗೆ, ಶಕುನಿ ಮಹಾರಾಜರಿಗೆ, ಶಕುನಿ ಮಹಾರಾಜರಿಗೆ. ವಿಧಿಯ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು, ಆದರೆ
ಅಂದಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೂ. ಚಿಂತೆಯಿಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಬಲ್ಲವೇನು? ಅಂದು ನಡೆದ ಕಹಿ ಘಟನೆಗಳೆಲ್ಲವನ್ನು ಮನದಲ್ಲಿಟ್ಟುಕೊಂಡು ಮುಂದೇರಿಯುತ್ತಲೇ ಅದು ಭವಿಷ್ಯವಾಗುವುದು ಎಂಬ ಹಿರಿಯರ ಆರ್ಯೋಕ್ತಿಯನ್ನನುಸರಿಸಿ ಅಂತೆಯೇ ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂದು ಇದುವರೆಗೂ ನಿನ್ನನ್ನು ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಿದೆನು. ಹೇ ದುರ್ಯೋಧನ, ಇನ್ನು ಮುಂದೆ ಈ ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನ ರಕ್ತದ ಮಡುವಿನಲ್ಲಿಯೇ ಮುಳುಗಿಸಿ ನಿನ್ನ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ಬಂಧು ಮಿತ್ರರ ಸಹಿತ ನಿನ್ನ ವಂಶವು ನಿರ್ವಂಶವಾಗುವುದನ್ನ ನನ್ನ ಕಣ್ಣಾರೆ ಕಾಣುತ್ತೇನೆ. ಈ ತ್ಯಾಗದ ಹೊರತು ಕಪಟ ದ್ಯೂತ ವಿದ್ಯಾ ವಿಶಾರದನಾದ ಶಕುನಿಗೆ ಎಲ್ಲಿಹನಿದ್ದೆ, ಎಲ್ಲಿಹ ನೆಮ್ಮದಿ, ಇನ್ನೆಲ್ಲಿಯ ಶಾಂತಿ? ಅಣ್ಣ 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 ಹೇಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೇಳಬೇಡಿರಿ, ಅಳಬೇಡಿರ ಹತಭಾಗ್ಯ ಸಹೋದರರೇ. ಹೇಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೇಳಬೇಡಿರಿ. ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನಿಮ್ಮನ್ನು ನರಕದಲ್ಲಿ ನಿರೋಧನಗೊಳಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಳಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ, ನಿನಗೆ ಎಂಬ ಅರ್ಧೋಕ್ತಿಯನ್ನು ಕೇಳಿ ಏಕೆ ಇಷ್ಟೊಂದು ಕೋಪಗೊಳ್ಳಬೇಕು ಕೌರವೇಶ್ವರ? ಸ್ವಲ್ಪ ಸಮಾಧಾನದಿಂದ
ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಶತ್ರುಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಕುಳಿತು ನಿನ್ನ ಆಗಮನವಾಯಿತು. ಅದಿರಲಿ, ನೀನು ಹೋದ ಕಾರ್ಯವೇನಾಯಿತು? ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ಒಮ್ಮೆ ತೋಲ್ಬದಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಧ್ವಂಸ ಮಾಡಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸುಯೂತ ಕಲಹ ಇದು ಉಚಿತವಾದ ಕಾರ್ಯವಾಗಿತ್ತೇ ಮಾವ. ಅಂದು ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಎಷ್ಟೋ ವಿಧವಾಗಿ ಯುದ್ಧವು ಅಧರ್ಮವೆಂದು ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಇನ್ನು ಅವನ ಮಾತು ಪರಿಗ್ರಾಹವೆಲ್ಲ ಬಿಡು ದುರ್ಯೋಧನ. ಸಹೋದರ, ದುರಂತದಲ್ಲಿ ಮಧೋವಿಗಳ ನಿರೀಕ್ಷಣ ಸಹೋದರ ಮಾವ, ದುರಂತದಲ್ಲಿ ಮಧೋವಿಗಳ ಮರುವೆ ನೀಕ್ಷಣ ಪಂಡರನ್ನು ಭೇದಿಸಿ ಕೆಲವ ಜಯಿಸಿ ಬರುವೆನ. ಸಹೋದರ ಪಂಡರನ್ನು ಭೇದಿಸಿ ಕೆಲವ ಜಯಿಸಿ ಬರುವೆನ. ಪದವಿ ಮೆರವಾದವರನ್ನು ತೆರವು ಬರುವೆನ. ಪದವಿ ಮೆರವಾದವರನ್ನು ತಿರುವು ಪಡೆದು ಬರುವೆನ. ದುರಂತದಲ್ಲಿ ಮಧೋವಿಗಳ ಮರುವೆ ನೀಕ್ಷಣ ಮರುವೆ ನೀಕ್ಷಣ ಮರುವೆ ನೀಕ್ಷಣ. ಅಣ್ಣ, ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾಂತ ಕಾಲ ನಮ್ಮ ರಾಸವಿಯಲ್ಲಿ ಶಾಂತಿ ಸಂಧಾನ ನಡೆದು ಬಂದೆ. ಏನು? ಕೃಷ್ಣನು ಅಸ್ಥಿನಾವತಿಯಲ್ಲಿ? ಬಹಳ ಸಂತೋಷ. ಹೋಗು ಹೋಗು ಸಹೋದರ, ಆತನಿಗೆ ಸತ್ಕಾರವನ್ನು ಸಿದ್ಧಪಡಿಸು. ಅಣ್ಣ, ಆ ದರ್ಪದ ಗೋಪಾಲಕನು ನಮ್ಮ ಸತ್ಕಾರವನ್ನು ದಹಿಸುವುದಿಲ್ಲ. ಅಣ್ಣ, ದಹಿಸುವುದಿಲ್ಲ. ಪ್ರಜಾನ್ವಿತಕ್ಕೆ ಯದು ನಂದನನು. ಅಣ್ಣ, ಸಹೋದರ ಪ್ರಜಾನ್ವಿತಕ್ಕೆ ಯದು ನಂದನನು. ಪರಿಜ್ಞಾನ್ವಿತ ಎದುರುಗಳೇ ನಮ್ ಸಂಧಿಸಲು ನೀರಗೆ ಹೋಗಿರ್ಪನೈ. ನೀರಗೆ ಹೋಗಿರ್ಪನೈ ಸೈಸಲದೊಳವು ನನಗೆ ಅಗ್ರಜ. ನಾಡಿ ಆ ದತ್ತನ ವಿಧನ ಮನೆಯನ್ನು ಅವಶಿಸುವನಂತೆ. ಚಚ, ಅವ ಎಷ್ಟೊಂದು ಅವಹೇಳನ. ಇದು ಅವಹೇಳನ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧಿಯರು. ವಿದುರಂತ ಭಕ್ತನು ಆತನಿಗೆ ಮತ್ತಾರಿರುವರು. ಈ ದಿನ ಅವನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಹೋಗು ಸಹೋದರ, ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ, ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವದು ಬೇಡ. ಅಣ್ಣ, ಸಹೋದರ ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವದು ಬೇಡವೋ. ಕಾಡಿಗೋಗಲಿ ಕಾಡು ದೊರಕದು ಯಾರಲಾಗದು ರಾಜ್ಯವನ್ನು. ಸಹೋದರ ಕಾಡಿಗೋಗಲಿ ಕಾಡು ದೊರಕದು ಸೇರಲಾಗದು ರಾಜ್ಯವನ್ನು. ಸರ್ಪ ಪಾಂಡವರ ಬುದ್ಧಿಯಿಂದಲೇ ಹೆಟ್ಟಿ ಬೆರಿವೆ ಒಳಗೆ. ಸರ್ಪ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಬೆರಿವೆ ದರೆಯೊಳಗೆ. ಮೆಟ್ಟಿ ಬೆರಿವೆ ದರೆಯೊಳಗೆ. ನಾ ಮೆಟ್ಟಿ ಬೆರಿವೆ ದರೆಯೊಳಗೆ. ಅಣ್ಣ, ಕೃಷ್ಣನಿಗೆ ಸತ್ಕಾರ ಸತ್ಕಾರ ನನಗೊಪ್ಪದು ನನಗೊಪ್ಪದು. ಸಹೋದರ ಸಹೋದರ ನೋಡಿದೆಯ ಮಾವ ನನ್ನ ಸಹೋದರನ ಕೋಪಾಗ್ನಿ ಸ್ವರೂಪವನ್ನು. ಮದಗದೆಷ್ಟಾದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಅದು ಹಾಗೆಯಲ್ಲಿ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಆ
ಕೃಷ್ಣನೊಡನೆ ಶಾಂತಿ ಸಂಧಾನ. ನಿನಗೆಲ್ಲ ಭ್ರಾಂತಿ ದುರ್ಯೋಧನ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಏಕೆ ಮಾವ? ಹಾಗೊಂದು ವೇಳೆ ಅವನು ನಿಜವಾಗಿಯೂ ಬಂದಿದ್ದೇ ಆಗಿದ್ದರೆ ಈ ನಮ್ಮ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಇದು ನನ್ನ ಮುರುಕು ಜೋಪಡಿಯನ್ನ ಸಹಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ ಮಾವ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಅದೇಗೆ ಸಹಿಸುವೆ? ಮಾವ, ಕೃಷ್ಣನ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ? ಆ ಕೃಷ್ಣನೊಡನೆ ನನಗಿರುವ ದ್ವೇಷ. ಹಾಗೆ ಕೇಳಿದರಲ್ಲವೇ ನನ್ನ ಸೋದರಳಿಯ, ಆ ಕೃಷ್ಣನಲ್ಲಿ ನನಗಿರುವ ದ್ವೇಷದ ಬಗ್ಗೆ ಹೇಳುವುದು. ಅವನೊಬ್ಬ ವಂಚಕಿ, ಕಪಟಿ, ನಾರಿಚೋರ, ಮಿಗಿಲಾಗಿ ಕ್ಷತ್ರಿಯ ಜಾತಿಗೆ ಕಳಂಕ ಸ್ವರೂಪ. ಭರತ ಖಂಡದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ದುರ್ಯೋಧನ, ಮಾವ, ಶಿಶುಪಾಲ, ಜರಾಸಂಧ ಇವರು ನಿನಗೆಂತಹ ಮಿತ್ರರಾಗಿದ್ದರು? ಹೌದು ಮಾವ. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮುರಳು ಮುದುಕನಾದ ಉಗ್ರಸೇನನನ್ನು ಎದುರಿಗೆ ಸಿಂಹಾಸನದಲ್ಲಿ ಕುಳ್ಳರಿಸಿರುವನು. ಸಹೋದರನನ್ನು ಸುರಪಾನಿಂದ ಪ್ರಮತ್ತನನ್ನಾಗಿಸಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡಿರುವನು. ಅಂತವನಿಗೆ ಮನ್ನಣೆಯೇ ಕೌರವೇಶ್ವರ, ಮನ್ನಣೆಯೇ. ಮಾವ, ಹಾಗಾದರೆ ಆ ದಿನ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ನಂದಗೋಪನ ಮನೆಯ ಬಾಗಿಲಿಗೆ ಹೋಗಿ ಸಂಧಿಯಾಚನೆ ಮಾಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೂ ಒಂದು ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಇದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ವಿಜಯೋನ್ಮತ್ತವಾದ ಅವನ ಯಾದವ ಸೈನ್ಯ ನಿನಗೆ ಎಷ್ಟು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ಈಗ ನಿನಗೆ ಬಂದಿದೆ. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ಕೇಳಬೇಕಿತ್ತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲೆ ದ್ವೇಷಕ್ಕಾಗಿ ಪಾಪ ಆ ಬಡ ಪಾಂಡವರನ್ನು ಹಿಂಸಬೇಕಾಗುವುದಲ್ಲವೇ ಮಾವ? ಈ ನನ್ನ ಸೋದರಳಿಯನ ಬಾಯಲ್ಲಿ ಪಾಪ ಕರ್ಮಗಳ ವಿಮರ್ಶೆ. ದುರ್ಯೋಧನ ಮಾವ, ಈತ ಕೃಷ್ಣ, ಇವರೆಲ್ಲರೂ ಪಾಂಡವರು. ಎರಡೇ ದೇಹದ ಒಂದು ಆತ್ಮವಿದ್ದಂತೆ ಇವರನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಪಗಡೆಯಾಟದಲ್ಲಿ ಸೋತಾಗಲೇ ಅವರಿಗೆ ಈ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರನಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವೇ? ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಮ್ಮಲಿಸುತ್ತಿದ್ದರೆ ಛಲದಂಕಮಲ್ಲ, ಅಸ್ತಿನಾಪುರದೊಳೆಯ ಅಷ್ಟೈಶ್ವರ್ಯ ಸಂಪನ್ನ
ಅಭಿಮಾನ ಧನನಾದ ನಿನ್ನೊಡನೆ ಸೆಳೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲೇ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ರಾಜ್ಯವನ್ನು ಕೊಡಯ್ಯ 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 ಎಂದು ಸರಿ, ಹಾಗೆ ಹೇಳಿದೆ ಸೋಮರ ರಾಜ. ಯುದ್ಧದ ಹೊರತಾಗಿಯೂ ಆ ಪಾಂಡವರಿಗೆ ಸುಜೀವನಷ್ಟು ಭೂಮಿಯನ್ನು ಸಹ ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಸೋದರಳಿಯ ಮಾವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿಯೂ ಈ ದುರ್ಯೋಧನು ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅಡೇ ಮಾವ, ಹೋಗುವ. ನಡೆ ಸಾರ್ವಭೌಮ, ನಡೆ ಚಕ್ರವರ್ತಿ. ಏ ದುರ್ಯೋಧನ, ಇನ್ನು ಮುಂದೆ ಈ ಶಕುನಿಯ ಒಂದೇ ಒಂದು ರೂಪವನ್ನು ಮೆರೆಸುತ್ತೇನೆ. ಈ ಗಾಂಧಾರಗೊಂಡು ಸೇಡಿನ ಸರ್ಪವಾಗಿ ಅರ್ಜುನನ ಧ್ವಜದಡಿಯಲ್ಲಿ ಪಡಪಡನೆ ಹೋರಾಡಿ ಚೀರಾಡುವ ಮಗಳ ಜೀವಗಳನ್ನು ನೋಡಿ ನಕ್ಕು ನಲಿಯುತ್ತೇನೆ. ಹೇ ಪಾಪಿ ಕೌರವ, ಏನು ಅರಿಯದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷದ ಜ್ವಾಲೆಯನ್ನೇ ಎಬ್ಬಿಸಿದೆಯಲ್ಲವೇ? ಈಗ ಅದು ದಗದಗನತ್ತಿ ಉರಿಯಲಾರಂಭಿಸಿದೆ. ಕೌರವ, ಎಂದೋ ನನ್ನ ಗಾಂಧಾರ ವಂಶವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಉತ್ತುಂಗದ ಶಿಖರದೆತ್ತರಕ್ಕೆ ಬೆಳೆಯುತ್ತಿರುವ ಈ ನಿನ್ನ ಹಸ್ತಿನಾವತಿಯನ್ನೇ ಶೂನ್ಯ ಮಾಡಿ ನಿನ್ನ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಮಡುವನ್ನೇ, ನಿನ್ನ ಕರುಳು ಬಳ್ಳಿಗಳನ್ನೇ ನನಗೆ ಮಾಲೆಯಾಗಿ ಧರಿಸಿ ನಿನ್ನ ಮೂಳೆಗಳನ್ನೇ ದರ್ಪಧಾರಣ ಮಾಡಿ ನಿನ್ನ ಸಹೋದರರ ಅಸಿಮಾಂಸಗಳನ್ನ ಭೂತ ಪ್ರೇತ ಪಿಶಾಚಿಗಳಿಗರ್ಪಿಸಿ ಸತ್ತ ನನ್ನ ಸಹೋದರರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಅಲ್ಲಿಯವರೆಗೂ ಈ ಭೂಮಿ ಬಾಯ್ಬಿಡಬಹುದು. ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ತರಗೆಲೆಗಳಂತೆ ಉದುರಬಹುದು. ಆದರೆ ಎಂದಿಗೆ ನಿನ್ನ ಕುರುವಂಶ ಸಂಪೂರ್ಣವಾಗಿ ನಿರ್ನಾಮ ಹೊಂದುವುದು. ಅಂದೇ ಈ ಶಕುನಿಯ ಮನಸ್ಸಿಗೆ ನೆಮ್ಮದಿ, ಈ ನನ್ನ ದೇಹಕ್ಕೆ ವಿಶ್ರಾಂತಿ. ದುರ್ಯೋಧನ, ಅಧಿಕಾರ ನನ್ನದೆಂದು ಮೆರೆಯುತ್ತಿರುವೆ ಏನೋ ಮೂಡ. ಇನ್ನೆಷ್ಟು ದಿನವೋ ಈ ನಿನ್ನ ಅಧಿಕಾರ ಈ ಅಧಿಕಾರ ಬುದ್ಧಿ ಮೆರೆಯುವೆ. ಆ ಭೀಮನಿಗೆ ಪರ್ಯ ಕೊಟ್ಟು ನಾನು ನೋಡು, ರೋಗಿ ನಾನು ನೋಡು, ಪಾಪಿ ನಾನು ನೋಡುವೆ.
ಅಧಿಕಾರ ಈ ಅಧಿಕಾರ ನನ್ನದೆಂದು ಮೆರೆಯುವೆ. ಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡುವೆ, ಹೋಗಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುತ್ತಿದೆ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುತ್ತಿದೆ ನನ್ನ ಮನದಲ್ಲಿ. ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಪರನು ಚಿತ್ತಿದ ಆ ಬ್ರಹ್ಮನ ತಪ್ಪು. ಅಧಿಕಾರ ಅಧಿಕಾರ ಈ ಅಧಿಕಾರ ನನ್ನದೆಂದು ಮನೆಗೆ ಬಲಿಯ ಕೊಟ್ಟು ನಾನು ನೋಡು, ಈತ ನಾನು ನೋಡು, ಪಾಪಿ ನಾನು ನೋಡು, ಹೋಗಿ ನಾನು ನೋಡು. ಶೂರಧನುವ ಹಿಡಿದು ನಿಲ್ಲುವ ವೀರ ಪಾತನೋ, ಶೂರಧನುವ ಹಿಡಿದು ನಿಲ್ಲುವ ವೀರ ಪಾತನೋ, ಅನ್ಯಾಯದಿ ಪ್ರಾಣ ಬಿಡುವ ಸೂತಕರ್ಣನೋ. ಅಯ್ಯೋ ಪಾಪ ಕಳ್ಳ, ಅನ್ಯಾಯದಿ ಪ್ರಾಣ ಬಿಡುವ ಸೂತಕರ್ಣನೋ, ನಿಲ್ಲುವುದು ಭೀಮಸೇನನೋ, ತನ್ನ ಗದೆಯಿಂದ ರುಂಡ ಮುಂದ ತುಂಡು ಕೈವನು, ತನ್ನ ಗದೆಯಿಂದ ಮುಂಡ ಮುಂಡ ತುಂಡು ಕೈವನು. ಆಗ ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಆಗ ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಆ ಬ್ರಹ್ಮನ ತಪ್ಪು. ಗೌರವ ಅಧಿಕಾರ ಈ ಅಧಿಕಾರ ಮೆರೆಯುವೆ. ಈ ಮನೆಗೆ ಬಲಿಯ ಕೊಟ್ಟು ನಾನು ನೋಡು, ಈತ ನಾನು ನೋಡು, ಪಾಪಿ ನಾನು